ನೋಡಿ, ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರ ಹಾಗಾದ್ರೆ ಕೊಲೆ ಆರೋಪಿ ನಟ ದರ್ಶನ್ ಶಿಫ್ಟ್ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ರಾಜಾತಿಥ್ಯ ಸಿಗದ ಕಡೆಗೆ ಸ್ಥಳಾಂತರ ಮಾಡಬಹುದು. ಹಾಗಾದ್ರೆ ಅದು ಯಾವ ಜೈಲಪ್ಪ ಅದು? ದರ್ಶನ್ ಸ್ಥಳಾಂತರದ ಬಗ್ಗೆ ಪರಮೇಶ್ವರ್ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರ ಹಾಗಾದ್ರೆ ಕೊಲೆ ಆರೋಪಿ ನಟ ದರ್ಶನ್ ಶಿಫ್ಟ್ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಈಗ ಗೃಹ ಸಚಿವ ಪರಮೇಶ್ವರ್. ನಿರಂತರವಾಗಿ ನಾನ್ ಸ್ಟಾಪ್ ಲೈವ್ ಅನ್ನ ಮಾಡಿದ್ವಿ. ನಟ ದರ್ಶನ್ ಆರಾಮಾಗಿ ರಾಜಾತಿಥ್ಯವನ್ನ ಪಡಿತಾ ಇರೋ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಅನ್ನ ಮಾಡಿದ್ವಿ. ಎಕ್ಸ್ಕ್ಲೂಸಿವ್ ವರದಿಗೆ ಬೆಚ್ಚಿ ಬಿದ್ದಿದೆ ರಾಜ್ಯ ಸರ್ಕಾರ. ಜೊತೆಗೆ ಗೃಹ ಇಲಾಖೆ ಕೂಡ ಹೈ ಅಲರ್ಟ್ ಆಗಿದೆ. ಇದರ ಜೊತೆಗೆ 7 ಜನ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದೆ. ಅಂತ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಆದೇಶವನ್ನು ಕೂಡ ಈಗ ಹೊರಡಿಸಿರುವಂಥದ್ದು. ವಿಚಾರಣೆ ನಡೆಸಬೇಕಾಗತ್ತೆ. ವಿಚಾರಣೆ ನಡೆಸಿ ಲೋಪದೋಷ ಕಂಡು ಬಂದಲ್ಲಿ ಅಂತಹ ಒಂದು ಆ ಜೈಲಾಧಿಕಾರಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾಗತ್ತೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈಗಾಗಲೇ ರಿಪಬ್ಲಿಕ್ ಕನ್ನಡ ಯಾವಾಗ ವರದಿಯನ್ನ ಬ್ರೇಕ್ ಮಾಡ್ತೋ ಅದೇ ತಕ್ಷಣ ರಾಜ್ಯ ಸಚಿವರಾದಂಥ ಗೃಹ ಇಲಾಖೆ ಸಚಿವರಾದಂಥ ಪರಮೇಶ್ವರ್ ಕೂಡ ಹೈ ಅಲರ್ಟ್ ಆದ್ರು. ಈಗ 7 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನೊಂದು ಕ್ಲೂ ಕೂಡ ಕೊಡ್ತಾ ಇದ್ದಾರೆ. ದರ್ಶನ್ ಅನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಮಾಡಿದ್ದಾರೆ. ಏನು ಅಪ್ಡೇಟ್ಸ್ ಕೊಡ್ತೀರಾ? ನಿಕೇಶ್, ಏನೀಗ ಅಷ್ಟೇ ಗೃಹ ಸಚಿವ ಪರಮೇಶ್ವರ್ ಅವರು ಮಾತಾಡಿದ್ರು. ಇದೆಲ್ಲ ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಮಾಧ್ಯಮಗಳು ಮತ್ತೆ ಈ ವಿಚಾರವಾಗಿ ಧ್ವನಿ ಎತ್ತುತ್ತಾ ಇರ್ತಕ್ಕಂಥ ಮಾಧ್ಯಮಗಳ ವಿರುದ್ಧ ಕಣ್ಣೊರೆಸುವ ಒಂದು ತಂತ್ರವನ್ನು ಪಾಲಿಸ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣಗಳು ಏನಂತಂದ್ರೆ, ಒಂದು ಕಡೆ ಏನು CCB ದಾಳಿಯನ್ನ ಮಾಡುತ್ತೆ, ದಾಳಿ ಮಾಡಿದ್ರು ಸಹ ಯಾವುದೇ ವಿಚಾರಗಳು CCB ಪೊಲೀಸರಿಗೆ ಸಿಗಲ್ಲ. ಅಲ್ಲದೆ ಜೈಲಲ್ಲಿ ಏನಾಗ್ತಾ ಇದೆ ಅಂತೇಳಿ ಹಿರಿಯ ಅಧಿಕಾರಿಗಳು 24x7 ಪ್ರತಿಯೊಂದು ಅಂಶವನ್ನು CCTVಗಳನ್ನು ಅಬ್ಸರ್ವ್ ಮಾಡ್ಬೋದು. ಆದರೂ ಇಷ್ಟು ಪ್ರಮಾಣದ ರಾಜಾತಿಥ್ಯ ಸಿಗ್ತಾ ಇದೆ ಅಂತಂದ್ರೆ ಇದು ಸರ್ಕಾರ, ಗೃಹ ಇಲಾಖೆ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಇಂಥ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿ 7 ಜನ ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಜಕ್ಕೂ ಇದೊಂದು ಕಣ್ಣೊರೆಸುವ ತಂತ್ರ ಅಲ್ಲದೆ ಬೇರೆ ಏನೂ ಅಲ್ಲ. ಯಾಕಂತಂದ್ರೆ ಈ ವಿಚಾರದಲ್ಲಿ ಹಿರಿಯ ಅಧಿಕಾರಿಗಳು ಸರ್ಕಾರದ ಮಟ್ಟದಲ್ಲಿ, ಗೃಹ ಇಲಾಖೆ ಮಟ್ಟದಲ್ಲಿ ಅಧಿಕಾರಿಗಳ ಬೆಂಬಲ ಇಲ್ಲದೆ ಇಷ್ಟು ರಾಜಾತಿಥ್ಯವನ್ನು ನೀಡೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಬೇಕಾದಂತೆ CCB 100 ಜನಕ್ಕೂ ಹೆಚ್ಚು ಅಧಿಕಾರಿಗಳು ಹೋಗಿ ದಾಳಿಯನ್ನ ಮಾಡ್ತಾರೆ, ಏನೂ ಸಿಗಲ್ಲ. ಎಲ್ಲ ಕಂಪ್ಲೀಟ್ CCTV ಆಗಿದೆ ಪರಪ್ಪನಗ್ರಹಾರ ಜೈಲು. ಆದರೂ ಒಬ್ಬ ಹಿರಿಯ ಅಧಿಕಾರಿ ಗಮನಕ್ಕೆ ಬರಲ್ಲ. ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಗೃಹ ಇಲಾಖೆಗೆ ಏನು ಗೊತ್ತು? ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರು ದರ್ಶನ್ ಜೈಲಿಗೆ ಹೋದ್ಮೇಲೆ ಒಂದಷ್ಟು ಏನು ಕೈದಿಗಳ ಸನ್ನಡತೆ ವಿಚಾರವಾಗಿ ಅವರನ್ನು ಬಿಡುಗಡೆ ಸಮಾರಂಭಕ್ಕೆ ಅಲ್ಲಿಗೆ ಹೋಗಿರ್ತಾರೆ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು. ಕೇವಲ 7 ಜನ ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಿದ್ದೀನಿ ಅಂತಂದ್ರೆ ಇದು ನಿಜಕ್ಕೂ ಆಘಾತಕಾರಿ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಸಮಿತಿಯನ್ನು ಶಿಫಾರಸು ಮಾಡಿ ತನಿಖೆಯನ್ನು ಮಾಡಿ ಯಾವೆಲ್ಲ ಹಿರಿಯ ಅಧಿಕಾರಿಗಳು ಅಥವಾ ಸರ್ಕಾರದ ಪ್ರತಿನಿಧಿಗಳ ಇದರಲ್ಲಿ ಭಾಗಿಯಾಗಿದ್ದಾರೆ ಇವರೆಲ್ಲರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಅಷ್ಟೇ ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗುವಂಥದ್ದು. ನಿಕೇಶ್, ನಾಗರಾಜ್ ಹಾಗೆ ಹೋಲ್ಡಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ಈಗ ಲಭ್ಯವಾಗ್ತಾ ಇದೆ. ನೋಡಿ, ನೀವು ಕೇಂದ್ರ ಕಾರಾಗೃಹದ ಕಥೆಯೇ ಹೀಗೆ ಆಗಿದೆ ಅಂತ ಹೇಳಿದ್ರೆ ಮುಂದೇನು? ಹಾಗಾದ್ರೆ ಬೇರೆ ಜೈಲುಗಳಲ್ಲಿ ರಾಜಾತಿಥ್ಯ ಸಿಗೋದಿಲ್ವ? ಹಾಗಾದ್ರೆ ದರ್ಶನ್ಗೆ ರಾಜಾತಿಥ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಇದು ನಿನ್ನೆಯಿಂದ ನಿರಂತರವಾಗಿ ಪ್ರಶ್ನೆಯನ್ನು ಮಾಡಿತು ರಿಪಬ್ಲಿಕ್ ಕನ್ನಡ. ಕೇಂದ್ರ ಕಾರಾಗೃಹದ ಕಥೆ ಹೀಗಾದ್ರೆ ಬೇರೆ ಜೈಲುಗಳ ಕಥೆ ಏನು? ಬೇರೆ ಜೈಲುಗಳ ವ್ಯವಸ್ಥೆ ಯಾವ ರೀತಿಯಾಗಿದೆ ನೋಡಿ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಪರಪ್ಪನ ಅಗ್ರಹಾರದಲ್ಲಿ ನಿಂತು ವರದಿಯನ್ನು ಮಾಡಿರುವಂಥದ್ದು. ನಿರಂತರ ಯಾವಾಗ ಜೈಲಿಗೆ ಸೇರಿದ್ದಾನೆ ನಟ ದರ್ಶನ್ ಅವತ್ತಿನಿಂದ ಇವತ್ತಿನ ತನಕ ಅಲ್ಲಿ ಏನು ಅವ್ಯವಹಾರ ನಡೀತಾ ಇದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ಪ್ರತಿಯೊಂದನ್ನು ಕೂಡ ಪಿನ್ ಟು ಪಿನ್ ಹೇಳ್ತಾ ಇದೆ. ಅಲ್ಲಿ ಏನೇನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ದರ್ಶನ್ಗೆ ಅಂತ ಅದನ್ನ ಪ್ರೂಫ್ ಸಮೇತ ನಿನ್ನೆ ಬಿಚ್ಚಿಟ್ಟಿದ್ವಿ. ಒಂದು ಫೋಟೋ ಸಮೇತ ಸರ್ಕಾರಕ್ಕೆ ಗಮನ ತರುವಂತ ಕೆಲಸ ಮಾಡಿದ್ವಿ. ಅದಕ್ಕೆ ಎಚ್ಚೆತ್ತಂತ ಈಗ ರಾಜ್ಯ ಸರ್ಕಾರ 7 ಜನ ಅಂದ್ರೆ ಜೈಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ. ಇಷ್ಟಕ್ಕೆ ಮುಗಿತ ಹಾಗಾದ್ರೆ ನಿಮ್ದು ಕೈ ತೊಳ್ಕೊಂಡ್ ಬಿಡ್ತೀರಾ? ಇಲ್ಲ, ಇದಕ್ಕೊಂದು ಸಮಿತಿಯನ್ನ ಕರೆಸ್ಬಿಟ್ಟು ಅದಕ್ಕೆ ತನಿಖೆಯನ್ನ ಮಾಡಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ನಿಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವ ಮಿನಿಸ್ಟರ್ ಇದ್ದಾರೆ, ಯಾವ ಸಚಿವರು ಇದ್ದಾರೆ, ಯಾವ MLA ಎಲ್ಲರೂ ಕೂಡ ತನಿಖೆಯನ್ನ ನಡೆಸಿ. ಇಷ್ಟೆಲ್ಲ ಆಗ್ಬೇಕಂದ್ರೆ ಅಲ್ಲಿ CC ಕ್ಯಾಮ್ರಾ ಇದೆ, ಹೈ ಅಲರ್ಟ್ ಆಗಿರ್ತೀವಿ ಅಂತ ಹೇಳ್ತಾರೆ, 24/7 ಅಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನಮ್ಮ ಕ್ರೈಮ್ ಪ್ರತಿನಿಧಿ ನಾಗರಾಜ್. ಅಲ್ಲಿ 24/7 ಕಣ್ಣಿ ಮೇಲೆ ಕಣ್ಣಿಟ್ಟು ನೋಡ್ತೀವಿ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. CC ಕ್ಯಾಮ್ರಾ ಇದೆ.
ಇಲ್ಲಿ ಇಷ್ಟೆಲ್ಲ ಸವಲತ್ತು ಕೊಡೋದ್ರ ಹಿಂದೆ ಸರ್ಕಾರದ ಇನ್ವಾಲ್ವ್ಮೆಂಟ್ ಇದೆಯಾ? ಹಾಗಾದ್ರೆ ಸಚಿವರು ಯಾರು ಇದ್ದಾರ, ಇನ್ವಾಲ್ವ್ ಆಗಿದ್ರ? ಈ ಬಗ್ಗೆ ಯಾವ ರೀತಿಯಾಗಿ ತನಿಖೆ ನಡೆಸ್ತಾರಂತೆ ಗೃಹ ಸಚಿವರು? ಖಂಡಿತವಾಗ್ಲೂ ಈ ಅನುಮಾನ ಬರುವಂಥದ್ದು ನಿಕೇಶ್. ಯಾಕಂತಂದ್ರೆ ಒಂದ್ ಕಡೆ ಗೃಹ ಸಚಿವರು ಕೆಲ ದಿನಗಳ ಹಿಂದೆ ಜೈಲಿಗೆ ಭೇಟಿಯನ್ನು ಕೊಟ್ಟಿರ್ತಾರೆ, ಇತ್ತ ಕಡೆ CCB 3 ದಿನಗಳ ಹಿಂದ್ಗಡೆ ಒಂದು ದಾಳಿಯನ್ನ ಮಾಡಿ ಇಲ್ಲಿ ಏನೂ ಸಿಗಲ್ಲ ಅಂತ ಬರ್ತಾರೆ. ಇತ್ತ ಕಡೆ ನೋಡಿದ್ರೆ ಆರೋಪಿಯ ಪತ್ನಿ ವಿಜಯಲಕ್ಷ್ಮಿ ಒಂದ್ ಕಡೆ ಈ ರಾಜ್ಯದ DCM ಅನ್ನ ಭೇಟಿ ಆಗ್ತಾರೆ. ಜೊತೆಗೆ ಅಧಿಕಾರಿಗಳಿಗೆ ಅಲ್ಲಿ ಜೈಲಲ್ಲಿ ಏನು ನಡೀತಾ ಇದೆ ಅನ್ನೋ ಪ್ರತಿಯೊಂದು ಪಿನ್ ಟು ಪಿನ್ ಅಪ್ಡೇಟ್ ಅವರ ಕಚೇರಿಯಲ್ಲೇ ಕೂತು ನೋಡ್ಬೋದು. CCTV ವಿಜುವಲ್ಸ್ ಲಭ್ಯ ಇರುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಸಹ ಯಾರ ಗಮನಕ್ಕೂ ಬಂದಿಲ್ಲ. ಮಾಧ್ಯಮಗಳು ವರದಿಗಳನ್ನು, ಆ ಫೋಟೋಗಳನ್ನು ರಿವೀಲ್ ಮಾಡೋವರೆಗೂ ಯಾರ ಗಮನಕ್ಕೂ ಬಂದಿಲ್ಲ ಅಂತಂದರೆ ಸರ್ಕಾರದ ಇದರ ಹಿಂದೆ ಸರ್ಕಾರದ ಸಹಕಾರ ಇಲ್ಲದೆ ನಿಜಕ್ಕೂ ಈ ಘಟನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ಆತಿಥ್ಯವನ್ನು ನೀಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗೋದು. ಆದರೆ ಗೃಹ ಸಚಿವರು ಹೇಳ್ತಾರೆ 7 ಜನ ಸಿಬ್ಬಂದಿಗಳನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ ಅಂತೇಳಿ. ಹಾಗಾದರೆ ಗೃಹ ಏನು ಕಾರಾಗೃಹಗಳ ಇಲಾಖೆಯಲ್ಲಿ ಕೂತು ನೀಡುವಂಥ DGP ಇರ್ಬೋದು, SP ಗಳಿರ್ಬೋದು, ಇವ್ರಿಗೆ ಯಾಕೆ CCTV ನೋಡೋಂಥ ಮಿನಿಮಮ್ ಸೆನ್ಸ್ ಇಲ್ವಾ? ಅಥವಾ ಇವ್ರಿಗೆ CCTVಯನ್ನು ಬ್ಲಾಕ್ ಮಾಡಿ ಅವರೇನಾದರೂ ಈ ರೀತಿಯಾಗಿ ರಾಜಾತಿಥ್ಯವನ್ನು ನೀಡ್ತಾ ಇದ್ರಾ? ಇವರ ವಿರುದ್ಧ ಏನು ಕ್ರಮ? ಗೃಹ ಇಲಾಖೆ ಇದ್ರ ಬಗ್ಗೆ ಕಣ್ಣಾಡಿಸಲ್ವಾ? ಗೃಹ ಸಚಿವರು ಹೋಗಿ ಅಲ್ಲಿ ಭೇಟಿ ಮಾಡಿ ಬರ್ತಾರಂದ್ರೆ ಅಲ್ಲಿ ಯಾವ ರೀತಿ ಪರಿಸ್ಥಿತಿಗಳಿದ್ದಾವೆ ಅಂತೇಳಿ ಅವರು ಅವಲೋಕನ ಮಾಡಲ್ವಾ? ಈ ರೀತಿಯಾಗಿ ಹಲವು ಪ್ರಶ್ನೆಗಳು ಇಟ್ಕೊಳ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಪರಪ್ರಗ್ರಹ ಅಂತಂದರೆ ಇಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥ ಭಯೋತ್ಪಾದಕರನ್ನ ಇಲ್ಲಿ ಹಾಕುವಂಥದ್ದು, ಜೊತೆಗೆ ತುಂಬ ಸೆಕ್ಯೂರ್ಡ್ ಮತ್ತು ಅಷ್ಟೇ ಕಟ್ಟುನಿಟ್ಟನಾದ ರೂಲ್ಸನ್ನು ಫಾಲೋ ಮಾಡುತ್ತಾರೆ ಅಂತೇಳಿ ಕೇಂದ್ರ ಕಾರಾಗೃಹ ಇಲಾಖೆಯನ್ನು ನೋಡುವಂಥದ್ದು. ಇಲ್ಲೇ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆ. ಮತ್ತೆ ಸಂಪರ್ಕ ಮಾಡ್ತೀನಿ, ಇನ್ನಿಷ್ಟು ಅಪ್ಡೇಟ್ಸ್ ಕೊಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.